ಓಂ ಆವೃತ್ತಿ ರಸಕೃತುಪದೇಶಾತ್ ಓಂ ಅಂತ ಬ್ರಹ್ಮಸೂತ್ರದಲ್ಲಿ 4ನೇ ಅಧ್ಯಾಯದ ಮೊದಲ ಪಾದದ ಮೊದಲ ಸೂತ್ರ. ಆವೃತ್ತಿ ಅಧಿಕರಣ ಅಂತ ಅದು ಮೊದಲನೇ ಅಧಿಕರಣ ಕೂಡ. ಈ ಅಣುಭಾಷ್ಯದ ವ್ಯಾಖ್ಯಾನ ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೀಗೆ ಹೇಳ್ತಿದ್ದಾರೆ. ಅಸ್ಮಿನ್ ಅಧ್ಯಾಯೇ ಆದ್ಯ ಸೂತ್ರಸ್ಥ ಅತಃ ಪದೋಕ್ತ ಕರ್ಮಕ್ಷಯ ಉತ್ಕ್ರಾಂತಿ ಮಾರ್ಗ ಭೋಗ ರೂಪ ಮೋಕ್ಷಾಖ್ಯಂ ಫಲಂ ನಿರೂಪ್ಯತೆ ಇತಿ ಭಾಷ್ಯಾದೇವ ನಿರೂಪ್ಯತೆ. ಈ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂದರೆ ಮೋಕ್ಷ ಅನ್ನೋ ಫಲವನ್ನು ವರ್ಣನೆ ಮಾಡ್ತಾರೆ. ಅದು ಮೋಕ್ಷ ಅನ್ನೋ ಫಲ ಎಲ್ಲಿ ಸೂಚಿತ ಆಗಿದೆ ಅಂದರೆ ಆದ್ಯ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಸೂತ್ರ ಇದೆಯಲ್ಲ. ಅಥ ಅಂದರೆ ಅಧಿಕಾರಿ ಸಂಪಾದನೆ ಮಾಡಿದ ನಂತರ, ಅತಃ ಅಂದರೆ ಮೋಕ್ಷವೆಂಬ ಫಲ ಇರುವುದರಿಂದ ನೀವೆಲ್ಲರೂ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗೆ ಮೊದಲ ಸೂತ್ರದಲ್ಲಿ ಅತಃ ಪದ ಇದೆ, ಅದರಿಂದ ಉಕ್ತವಾದದ್ದು ಮೋಕ್ಷ. ಆ ಮೋಕ್ಷದ ನಿರೂಪಣೆ ಅಂತನ್ನೋದು 4 ರೀತಿಯಾಗಿದೆ. 4 ವಿಷಯಗಳನ್ನು ಒಳಗೊಂಡಿದೆ ಮೋಕ್ಷದ ನಿರೂಪಣೆ. ಒಂದು ಕರ್ಮಕ್ಷಯ, ಸಾಧಕನ ಕರ್ಮಗಳು ಕ್ಷೀಣ ಆಗುವುದು, ಉತ್ಕ್ರಾಂತಿ, ಮಾರ್ಗ ಮತ್ತು ಭೋಗ ಅಂದರೆ ಮುಕ್ತಿಯಲ್ಲಿ ಸುಖ. ಹೀಗೆ 4 ಹಂತಗಳನ್ನು ದಾಟಬೇಕಾಗ್ತದೆ. 4 ಹಂತಗಳನ್ನು ಒಳಗೊಂಡಿದೆ ಆ ಮೋಕ್ಷದ ನಿರೂಪಣೆ. ಇತಿ ಭಾಷ್ಯಾದೇವ ಅತ್ರೈವ ಅಗ್ರೇ ಪ್ರತಿಪಾದನ ದಿಶಾ. ಭಾಷ್ಯದಲ್ಲೇ ಅಲ್ಲೇ ಮುಂದೆ ಪ್ರತಿಪಾದನೆ ಮಾಡ್ತಾರೆ, ಇಲ್ಲೇ ಮುಂದೆ ಅದನ್ನು ತೋರಿಸಿಕೊಡ್ತಾರೆ. ಪ್ರತಿಪಾದನ ದಿಶಾವ ಅಧ್ಯಾಯಾರ್ಥ ಸುಜ್ಞಾನ. ಆದ್ರಿಂದ ಅಧ್ಯಾಯದ ಅರ್ಥ ಏನು ಅಂತನ್ನೋದು ಸುಲಭವಾಗಿ ನಮ್ಗೆ ಗೊತ್ತಾಗೇ ಬಿಡ್ತದೆ. ಈ 4ನೇ ಅಧ್ಯಾಯದ ಅರ್ಥ ಏನು ಅಂತನ್ನೋದನ್ನ ತಿಳಿಸ್ಲಿಕ್ಕಾಗಿ ಅಣುಭಾಷ್ಯದಲ್ಲಿ ಪ್ರತ್ಯೇಕ ಶಬ್ದ ಏನೂ ಬೇಕಾಗಿಲ್ಲ. ಅದನ್ನ ಅಧ್ಯಯನ ಮಾಡ್ತಾ ಹೋದವರಿಗೆ, ಅಣುಭಾಷ್ಯವನ್ನು ಅಧ್ಯಯನ ಮಾಡ್ತಾ ಹೋದವರಿಗೆ ಅದು ಹೆಚ್ಚು ಕಡಿಮೆ ಸ್ಪಷ್ಟವಾಗಿ ಗೊತ್ತಾಗೇ ಬಿಡ್ತದೆ. ಅಧ್ಯಾಯಾರ್ಥ ಅನ್ನೋದು ಸುಜ್ಞಾನ, ಸುಲಭವಾಗಿ ತಿಳಿಯಲ್ಪಡ್ತದೆ. ತಥೈವ ಪಾದಾರ್ಥ ಅಪಿ. ಹಾಗೆ 4 ಪಾದಗಳಿದೆಯಲ್ಲ, ಕರ್ಮಕ್ಷಯ ಪ್ರಕರಣ, ಉತ್ಕ್ರಾಂತಿ ಪ್ರಕರಣ, ಉತ್ಕ್ರಾಂತಿ ಪಾದ, ಮಾರ್ಗಪಾದ ಮತ್ತು ಭೋಗಪಾದ ಅಂತ. ಆ ಪಾದಗಳ ಅರ್ಥವೂ ಕೂಡ ಹಾಗೆ ತಿಳಿತವೆ. ಪಾದದ ಕೊನೆಯ ಅಧಿಕರಣದಲ್ಲಿ ಕರ್ಮಕ್ಷಯ, ಮೊದಲ ಪಾದದ ಕೊನೆಯ ಅಧಿಕರಣದಲ್ಲಿ ಕರ್ಮಕ್ಷಯ ಮಾಡಿದ್ದಾರೆ, ಕರ್ಮಕ್ಷಯವನ್ನು ನಿರೂಪಣೆ ಮಾಡಿದ್ದಾರೆ. ಹೀಗೆ ಇವೆಲ್ಲವೂ ಕೂಡ ಸುಲಭವಾಗಿ ಗೊತ್ತಾಗ್ತವೆ. ತತ್ರ ಅಂತ್ಯನಯೇ ಕರ್ಮಕ್ಷಯಾಖ್ಯಂ ಫಲಂ ವಕ್ಷ್ಯನ್. ಮೊದಲ ಪಾದದ ಕೊನೆಯ ಅಧಿಕರಣದಲ್ಲಿ ಕರ್ಮಕ್ಷಯ ಎಂಬ ಫಲವನ್ನು ವರ್ಣನೆ ಮಾಡ್ತಾರೆ. ಮತ್ತಿನ್ನ ಮೊದಲ ಅಧಿಕರಣಗಳಲ್ಲಿ ಏನು ಹೇಳ್ತಾರೆ ಅಂದ್ರೆ ಸಪ್ತಭಿರ್ನಯೈ ಅತ್ಯಾವಶ್ಯಕ ಅಂತರಂಗ ಸಾಧನಂ ಜ್ಞಾನಸ್ಯ ಉಚ್ಯತೆ. ಇನ್ನು ಮೊದಲ 7 ಅಧಿಕರಣಗಳ ಮೂಲಕ ಈ ಅಂತರಂಗದ ಸಾಧನೆಯನ್ನು ವರ್ಣನೆ ಮಾಡ್ತಾರೆ. ಅದು ಅತ್ಯಂತ ಅವಶ್ಯಕ. ಆ ಅಂತರಂಗದ ಸಾಧನೆ ಆದ್ರೇನೆ ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ ಮತ್ತು ಮೋಕ್ಷ. ಹೀಗೆ ಅಂತರಂಗದ ಸಾಧನೆಯನ್ನು ಹೇಳಲಿಕ್ಕೆ ಇರುವಂತಹ ಮೊದಲ ಕೆಲವು ಅಧಿಕರಣಗಳು. ತದರ್ಥಂ ಭಾಷತೆ. ಅದರ ಅರ್ಥವನ್ನು ಆಚಾರ್ಯರ ಅಣುಭಾಷ್ಯದಲ್ಲಿ ವಿಷ್ಣುರ್ ಬ್ರಹ್ಮ ತಥಾ ದಾತೇತ್ಯೇವಂ ನಿತ್ಯಂ ಉಪಾಸನಂ ಕಾರ್ಯಂ ಆಪದ್ಯಪಿ ಬ್ರಹ್ಮ ತೇನ ಯಾತ್ಯಪರೋಕ್ಷತಾಂ. ಪರಮಾತ್ಮನನ್ನು ವಿಷ್ಣು, ಬ್ರಹ್ಮ ಮತ್ತು ಆದಾತ ಇತ್ಯಾದಿ ರೂಪದಿಂದ ಉಪಾಸಿಸಬೇಕು ನಿತ್ಯವೂ. ಆಪದ್ಯಪಿ, ಎಷ್ಟೇ ದೊಡ್ಡ ಆಪತ್ತಿದ್ರೂ ಕೂಡ ಈ ಒಂದು ಉಪಾಸನೆಯನ್ನು ಬಿಡುವಂತಿಲ್ಲ. ತೇನ ಯಾತಿ ಅಪರೋಕ್ಷತಾಂ. ಆದ್ರಿಂದ ಭಗವಂತ ನಮ್ಮ ಅಪರೋಕ್ಷಕ್ಕೆ ವಿಷಯನಾಗ್ತಾನೆ ಅಂತಿಷ್ಟು ತಾತ್ಪರ್ಯ. ಒಟ್ಟು ತತ್ರ ಅಯಂ ವಿವೇಕ, 2ನೇ ಗದ್ಯ ಭಾಗ. ಸಕೃದನುಷ್ಠಿತ ಅಗ್ನಿಷ್ಠೋಮಾದಿನ ಸ್ವರ್ಗಫಲ ದರ್ಶನಾತ್.
ಈಗ ಅಗ್ನಿಷ್ಠೋಮ ಯಾಗ ಮೊದಲಾದನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ. ಒಂದು ಸರಿ ಮಾಡಿದರೂ ಸಾಕು, ಅಗ್ನಿಷ್ಠೋಮ ಯಾಗದ ಫಲ ಸಿಕ್ಕೇ ಸಿಗ್ತದೆ, ಸ್ವರ್ಗ ಸಿಕ್ಕೇ ಸಿಗ್ತದೆ. ಮತ್ತೇನು ಮಾಡಬೇಕಾಗಿಲ್ಲ. ಅದನ್ನು ಸ್ವರ್ಗದಲ್ಲಿ ಎಷ್ಟು ವರ್ಷ ಸುಖದಿಂದ ಇರ್ತೀವಿ ಅಂತ ಅನ್ನೋದು ವಿಷಯ ಬೇರೆ. ಬಹಳ ಭಕ್ತಿಯಿಂದ ಬಹಳ ಶ್ರದ್ಧೆಯಿಂದ ಮಾಡಿದರೆ ಅದೇ ಅಗ್ನಿಷ್ಠೋಮ ಯಾಗ ಅನ್ನೋದು ದೀರ್ಘಕಾಲ ನಮ್ಮ ಸ್ವರ್ಗದಲ್ಲಿ ಇರ್ತದೆ. ಅದಿಲ್ಲದೆ ಹೋದ್ರೆ ಕೆಲವೇ ಕಾಲ ಇರ್ತದೆ. ಅಂತ ಆ ಥರದ್ದು ಏನೇ ಇರಲಿ, ಅಂತೂ ಒಂದ್ಸರಿ ಅಗ್ನಿಷ್ಠೋಮ ಯಾಗ ಮಾಡಿದ್ರು, ಅಗ್ನಿಷ್ಠೋಮ ಮೊದಲಾದ ಯಾಗ ಮಾಡಿದ್ರು ಸ್ವರ್ಗ ಸಿಗ್ತದೆ. ಹಾಗೆ ಶ್ರವಣಾದಿಗಳನ್ನು ಕೂಡ ಒಂದ್ಸರಿ ಮಾಡಿಬಿಟ್ರೆ ಜ್ಞಾನ ಬರಲಿ, ಮತ್ತೆ ಅದನ್ನ ಯಾಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ರೂಪವಾಗಿ ಆವೃತ್ತಿ ರಸಕೃತೋಪದೇಶ ಅಂತ ಸೂತ್ರ ಹೊರಟಿದೆ. ಇತಿ ಆ ಸೂತ್ರದ ಮತ್ತು ಆ ಅಧಿಕರಣದ ಅರ್ಥವನ್ನ ನಿತ್ಯ ಉಪಾಸನಂ ಕಾರ್ಯಂ, ನಿತ್ಯವೂ ಅದನ್ನು ಮಾಡ್ತಾ ಇರಬೇಕು ಅಂತ ಆಚಾರ್ಯ ತಿಳಿಸಿದ್ದಾರೆ. ಶ್ರವಣಾದಿ ರೂಪಂ ಉಪಾಸನಂ ನಿತ್ಯಂ ಕಾರ್ಯಂ ನತು ಸಕೃದೇವ. ಅದನ್ನ ಯಾವಾಗಲೂ ಮಾಡ್ತಾನೆ ಇರಬೇಕು, ಯಾವಾಗೋ ಒಮ್ಮೆ ಮಾಡುವುದಲ್ಲ. ಅದು ಹೇಗೆ ಅಂದ್ರೆ, ವ್ರೀಹಿ ಅವಘಾತಾದಿವತ್ ದೃಷ್ಟಾರ್ಥತ್ವೇನ ಯಾವಜ್ಞಾನೋದಯಂ ಶ್ರವಣಾದೇಹ ಆವರ್ತ್ಯತ್ವಾತ್ ಇತಿ ಭಾವಃ. ಈ ವ್ರೀಹೀನ್ ಅವಹಂತಿ ಅಂತ ಶಾಸ್ತ್ರದಲ್ಲೇ ಇದೆ. ಯಜ್ಞ ಮಾಡೋದಕ್ಕಿಂತ ಮುಂಚೆ ಭತ್ತ ಕುಟ್ಟಿ ಅಕ್ಕಿ ಮಾಡ್ಕೋಬೇಕು. ಅಲ್ಲಿ ಭತ್ತ ಕುಟ್ಟಿ ಅಕ್ಕಿ ಮಾಡ್ಕೋಬೇಕು ಅಂತಿದೆಯಲ್ಲ, ಭತ್ತ ಕುಟ್ಟುವುದು ಎಷ್ಟು ಸರಿ? ಒಂದ್ಸರಿ ಕುಟ್ಬಿಟ್ರೆ ಅಕ್ಕಿ ಆಗಲಿ, ಯಾಕೆ ಆಗ್ತಿಲ್ಲ ಅಂತ ಯಾರು ತಕರಾರು ಮಾಡುವಾಗಿಲ್ಲ. ಅಕ್ಕಿ ಆಗೋ ತನಕನೂ ಕುಟ್ಟಬೇಕು ಅಂತಾನೆ ಅರ್ಥ. ಅಕ್ಕಿ ಆಗೋದು ಕಣ್ಣಿಗೆ ಕಾಣ್ತದೆ, ಅದು ಅಕ್ಕಿ ಕಾಳು ಕಣ್ಣಿಗೆ ಕಾಣೋ ತನಕನೂ ಕುಟ್ಟಬೇಕು ಅಂತಾನೆ ಅರ್ಥ. ವ್ರೀಹಿಯ ಭತ್ತದ ಅವಘಾತ. ಅದರಂತೆ ಅದು ಹೇಗೆ ದೃಷ್ಟಾರ್ಥ ಪ್ರತ್ಯಕ್ಷದಿಂದ ಸಿದ್ಧವಾದ ಅರ್ಥವನ್ನು ಅದು ವರ್ಣನೆ ಮಾಡ್ತದೆ, ಹಾಗೆ ಯಾವ ಜ್ಞಾನೋದಯ, ಜ್ಞಾನ ಆಗುವ ತನಕನೂ ಶ್ರವಣಾದಿಗಳನ್ನು ಮಾಡ್ತಾನೆ ಇರಬೇಕು ಅಂತ ತಾತ್ಪರ್ಯ. ಯಾವಾಗೋ ಒಂದ್ಸರಿ ಮಾಡಿಬಿಟ್ರೆ ಅಲ್ಲ. ಜ್ಞಾನ ಬರುವುದು ನಿಮ್ಗೆ ಗೊತ್ತಾಗ್ತದೆ, ಬಂದ ಮೇಲೆ ನಿಲ್ಲಿಸ್ಬೋದು. ವಾಸ್ತವಿಕವಾಗಿ ಬಂದ ಮೇಲೂ ಕೂಡ ಮತ್ತೆ ಅದನ್ನು ಮುಂದುವರಿಸಬೇಕು, ಅದು ವಿಷಯ ಬೇರೆ. ಶೃಣುಯಾದ್ ಯಾವದ್ ಅಜ್ಞಾನಂ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಇದೆ. ಎಲ್ಲಿವರೆಗೆ ನಮಗೆ ಅಜ್ಞಾನ ಇದೆಯೋ ಅಲ್ಲಿವರೆಗೆ ಮಾಡಲೇಬೇಕು ಅಂತ, ಅಲ್ಲಿವರೆಗೆ ಶ್ರವಣ ಮಾಡಲೇಬೇಕು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಫಲಂ ನಿಗದ್ಯತೆ ಅಸ್ಮಿನ್ ಅಧ್ಯಾಯ, ಈ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಫಲವನ್ನು ವರ್ಣಿಸ್ತಾರೆ. ಈ ಮೊದಲ ಪಾದದಲ್ಲಿ ಕರ್ಮನಾಶ ಅನ್ನುವ ಫಲವನ್ನು ವರ್ಣಿಸ್ತಾರೆ. ನಿತ್ಯಶಃ ಕಾರ್ಯಂ ಸರ್ವಥಾ ಭಾವ್ಯಂ ಸಾಧನಂ ಪ್ರಥಮತಃ ಉಚ್ಯತೆ. ನಿತ್ಯವೂ ಮಾಡಲೇಬೇಕಾದ ಸಾಧನ, ಯಾವ ಸಾಧನ ಸಲಕರಣೆಗಳಿವೆ ಅದನ್ನು ಈಗ ಮೊದಲೇ ಹೇಳ್ತಾರೆ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೀಗೆ ಬಂದಿದೆ. ಅದೇನು ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಹೇಳಿದ್ದಾರೆ, ಅವೆಲ್ಲ ಅಗ್ನಿಷ್ಠೋಮಾದಿಗಳಂತೆ ಒಂದೇ ಸರಿ ಮಾಡಿಬಿಟ್ರೆ ಬರೋದಿಲ್ಲ. ಕಿಂತು ಆವೃತ್ತಿ ಕರ್ತವ್ಯ, ಮತ್ತೆ ಅದನ್ನು ಆವೃತ್ತಿ ಮಾಡ್ತಾನೆ ಇರಬೇಕು. ಆವೃತ್ತಿ ಮಾಡಬೇಕು ಅಂತ ಅನ್ನೋದು ವೇದದಲ್ಲೇ ಕಂಡು ಬಂದಿದೆ. ಅದು ಹೇಗೆ ಅಂದ್ರೆ, ಸಯೇಶು ಅಣಿಮ ಐತದಾತ್ಮ್ಯವಿದಂ ತತ್ಸರ್ವಂ ಚಾಂದೋಗ್ಯ ಉಪನಿಷತ್ನಲ್ಲಿ ಕೆಲವು ಮಾತುಗಳನ್ನು ಮತ್ತೆ ಅಲ್ಲಿ ಆವರ್ತನೆ ಮಾಡೇ ಇದ್ದಾರೆ. ಹೀಗೆಲ್ಲ ಬಂದಿರೋದ್ರಿಂದ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇಂಥವೆಲ್ಲ ಕೆಲವು ಶಬ್ದಗಳನ್ನು ಮತ್ತೆ ಆವರ್ತಿಸಿದ್ದಾರೆ. ಆದ್ದರಿಂದ ವೇದವೇ ಈ ಥರ ಎಲ್ಲ ಮತ್ತೆ ಹೇಳಿರೋದ್ರಿಂದ ಆವೃತ್ತಿ ಮಾಡಬೇಕು ಅಂತ ಅದಕ್ಕೆ ತಾತ್ಪರ್ಯ ಇದೆ ಅಂತ ಗೊತ್ತಾಗ್ತದೆ. ಆದ್ರಿಂದ ನಾವು ಕೂಡ ಅದನ್ನು ಆವೃತ್ತಿ ಮಾಡಲೇಬೇಕು ಅಂತ ತಾತ್ಪರ್ಯ. ಪರಮಾತ್ಮನನ್ನ ಸ್ವಾಮಿ ಅಂತ ಉಪಾಸನೆ ಮಾಡಬೇಕು ಅಂತೆಲ್ಲ ಹೇಳ್ತಿರ್ತೀರಿ, ಆದರೆ ಆ ಸ್ವಾಮಿತ್ವ ಅನ್ನೋದೇ ಅಪ್ರಸಿದ್ಧ ಅಲ್ವ. ಪರಮಾತ್ಮನೇ ಅಪ್ರಸಿದ್ಧ, ಪರಮಾತ್ಮನ ಸ್ವಾಮಿತ್ವವೂ ಅಪ್ರಸಿದ್ಧ. ಆದ್ರಿಂದ ಆತನನ್ನ
ಆತ್ಮ ಸ್ವಾಮಿ ಅಂತ ಉಪಾಸನೆ ಮಾಡೋದು ಹೇಗೆ? ಆದ್ರಿಂದ ಸ್ವಾಮಿ ಪರಮಾತ್ಮನ ಅಪ್ರಸಿದ್ಧವಾದ ಸ್ವಾಮಿತ್ವವನ್ನು ನಿತ್ಯವೂ ಉಪಾಸನೆ ಮಾಡೋದು ಅನವಶ್ಯಕ ಅಂತ ಈಗ ಪ್ರಶ್ನೆ ಬಂದ್ರೆ, ಒಂದು ನಿಮಿಷ. ಸರಿ ಹೇಳಿ. ಸರಿ, ನಾನು ಏನು ಕಣ್ತಪ್ಪಿನಿಂದ ಏನೋ ಹೇಳಿ. ಹೌದು, ನಾನೇನು ಅದನ್ನ ಪ್ರಮಾದದಿಂದ ಹೇಳಿದೆ. ಪರಮಾತ್ಮನ ಸ್ವಾಮಿತ್ವ ಅನ್ನೋದು ತುಂಬಾ ಪ್ರಸಿದ್ಧವಾದದ್ದೇ. ಪರಮಾತ್ಮ ನಮಗೆಲ್ರಿಗೂ ಪ್ರಸಿದ್ಧ ಸ್ವಾಮಿ ಆಗಿದ್ದಾನೆ, ಅದರಿಂದ ಅದು ಗೊತ್ತಿದ್ದೇ ಇದೆ ನಮಗೆ. ಅದನ್ನು ನಿತ್ಯ ಅದನ್ನ ಯಾಕೆ ಉಪಾಸನೆ ಮಾಡಬೇಕು? ಮಾಡುವ ಅವಶ್ಯಕತೆ ಏನಿದೆ ಪ್ರಶ್ನೆ ಬಂದ್ರೆ, ಆತ್ಮೇತೂಪಗಚ್ಚಂತಿ ಗ್ರಾಹಯಂತಿ ಚ ಅನ್ನೋ ಸೂತ್ರ ಅದನ್ನ ತಿಳಿಸಿದೆ ನಮಗೆ. ಅಲ್ಲಿ ಅದರ ಅರ್ಥವನ್ನ ಆಚಾರ್ಯರು ಆದಾತ ಅಂತ ಹೀಗೆ ಹೇಳಿದ್ದಾರೆ. ಆದಾತ ಇತಿ ಏವಂ ನಿತ್ಯ ಉಪಾಸನಂ ಕಾರ್ಯಂ ಆಪದ್ಯಪಿ. ಎಂಥ ಆಪತ್ತು ಬಂದರೂ ಕೂಡ ಆ ಉಪಾಸನೆಯನ್ನ ಬಿಡುವಂತಿಲ್ಲ. ವಿಷ್ಣು ಆದಾತ ಅಂತ ಹೀಗೆ ಉಪಾಸನೆ ಮಾಡಬೇಕು. ವಿಷ್ಣು ಆದಾತ ಸ್ವಾಮಿ. ಆದಾತ ಅಂದ್ರೆ ಸ್ವಾಮಿ ಅಂತ ಅರ್ಥ. ಎಲ್ಲ ಭಕ್ತರನ್ನು ಕೂಡ ತನ್ನ ಭೃತ್ಯರೆಂದು ಸ್ವೀಕಾರ ಮಾಡುವವನು. ಇತಿ ಏವಂ ಪ್ರಕಾರೇಣ ನಿತ್ಯ ಉಪಾಸನಂ ಕಾರ್ಯಂ ನಿತ್ಯಮಿತ್ಯಸ್ಯ ವಿವರಣಂ ಆಪದ್ಯಪಿ. ಅದನ್ನ ಯಾವತ್ತೂ ಕೂಡ ಮಾಡಲೇಬೇಕು. ಎಂಥ ಆಪತ್ತು ಬಂದಾಗಲೂ ಮಾಡಬೇಕು. ಆತ್ಮೇತ್ಯುಪಾಸನಂ ಕಾರ್ಯಂ ಸರ್ವೈರಪಿ ಮುಮುಕ್ಷುಭಿಃ ನಾನಾ ಕ್ಲೇಶ ಸಮಾಯುಕ್ತೋ ಪೀತಾವನ್ನೈವ ಸಂತ್ಯಜೇತ್ ಏತಾವನ್ನೈವ ವಿಸ್ಮರೇತ್. ಎಲ್ಲಾ ಮುಮುಕ್ಷುಗಳು ಆತ್ಮ ಅಂತ ಉಪಾಸನೆ ಮಾಡಲೇಬೇಕು. ಎಷ್ಟೇ ಥರದ ಕಷ್ಟ ಬಂದ್ರುಗಳು ಈ ಒಂದು ಉಪಾಸನೆಯನ್ನು ಬಿಡಬಾರದು. ಇದು ಆತ್ಮೇತ ಉಪಗಚ್ಚಂತಿ ಗ್ರಾಹಯಂತಿ ಅಂತ 3ನೇ ಸೂತ್ರದಲ್ಲಿ ಇದು ಬಂದಿದೆ ಈ ವಿಷಯ. ಆತ್ಮ ಅಂತಾನೆ ಮೋಕ್ಷಾರ್ಥಿಗಳು ಇನ್ನೊಬ್ಬರಿಗೂ ಉಪದೇಶವನ್ನು ಮಾಡಬೇಕು, ತಾವು ಉಪಾಸನವನ್ನು ಮಾಡಬೇಕು. ಆತ್ಮ ವಿಷ್ಣು ರೀತಿ ಧ್ಯಾನಂ ವಿಶೇಷತಃ ಸರ್ವೇಷಾಂ ಚ ಮುಮುಕ್ಷೂಣಾಂ ಉಪದೇಶಶ್ಚ ತಾದೃಶಃ. ಇದು 3ನೇ ಸೂತ್ರದಲ್ಲಿರೋ ಭಾಷ್ಯ. ವಿಷ್ಣು ನಮ್ಮ ಆತ್ಮ ಅಂತ ವಿಶೇಷ ಪೂರ್ವಕವಾಗಿ ಆತನನ್ನು ಉಪಾಸನೆ ಮಾಡಬೇಕು. ಹಾಗೆ ಉಪದೇಶನೂ ಮಾಡಬೇಕು, ಉಪಾಸನೂ ಮಾಡಬೇಕು. ಇದನ್ನು ಬಿಟ್ಟರೆ ಬೇರೆ ಯಾರಿಗೂ ಮೋಕ್ಷ ಅನ್ನೋದಿಲ್ಲ. ಇಲ್ಲಿ ಬಂದಿದೆ. ಮುಂದೆ 2ನೇ ಸೂತ್ರ ಬಂದಿದೆ, ಲಿಂಗಾಚ ಅಂತ. ಸತಪೋತಪ್ಪಿತ ಪುನರೇವ ವರುಣಂ ಪಿತರಂ ಉಪಸಸಾರ ಅಂತ ತೈತ್ರಿಯ ಉಪನಿಷತ್ತಲ್ಲಿ ಆವರ್ತನ ಲಿಂಗಾಚ. ಭಗವಂತನನ್ನ ಏನಂತ ತಿಳ್ಕೋಬೇಕು? ಬ್ರಹ್ಮ ಅಂತ ತಿಳ್ಕೊ, ಅನ್ನ ಅಂತ ತಿಳ್ಕೊ ಅಂತ ಹೀಗೆ ನಾನಾ ಥರದ ಮಾತುಗಳಲ್ಲಿ ಬಂದಿದೆಯಲ್ಲ. ಅನ್ನಂ ಬ್ರಹ್ಮೇತಿ ವಿಜಾನಾತ್. ಅವನು ಹೇಳಿದ ವರುಣ ಉಪದೇಶ ಮಾಡಿದ, ಭೃಗು ಅದನ್ನ ಉಪಾಸನೆ ಮಾಡಿದ, ಮತ್ತೆ ತಂದೆಯ ಬಗ್ಗೆ ಬೆಳಗ್ಗೆ ಬಂದ ಅಂತಿದೆ. ಅಂತೂ ಉಪದೇಶದ ಆವರ್ತನೆ, ಉಪಾಸನದ ಆವರ್ತನೆ ಮತ್ತೆ ಕಂಡು ಬಂದೇ ಇದೆ. ನಿತ್ಯದ ಶ್ರವಣಂ ಚೈವ ಮನನಂ ಧ್ಯಾನಮೇವಚ. ನಿತ್ಯವೂ ಶ್ರವಣವನ್ನು, ಮನನವನ್ನು, ಧ್ಯಾನವನ್ನು ಮಾಡಲೇಬೇಕು ಅಂತ ಬೃಹತ್ ಅಂತದ ಮಾತನ್ನು ಹೇಳ್ತಾರೆ. ಕರ್ತವ್ಯವೇವ ಪುರುಷೈ ಬ್ರಹ್ಮದರ್ಶನ ವಿಚ್ಯುಭಿ. ಬ್ರಹ್ಮದರ್ಶನವನ್ನು ಬಯಸುವವರು ಇದನ್ನೆಲ್ಲ ಉಪಾಸನೆ ಮಾಡಲೇಬೇಕು ಅಂತ ತಾತ್ಪರ್ಯ. ಬ್ರಹ್ಮದರ್ಶನವನ್ನು ಬಯಸುವವರು ಹೀಗೆ ಉಪಾಸನೆ ಬಯಸುವವರಿಂದ ಹೀಗೆ ಉಪಾಸನೆ ಮಾಡಲ್ಪಡಲೇಬೇಕು. ಆದಾತ ಅನ್ನೋ ಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ ಹೇಗೆ ಅಂದ್ರೆ, ಆದತ್ತೆ ಅಂದ್ರೆ ಸ್ವೀಕಾರ ಮಾಡುವುದು ಅಂತ ಮಾಡುತ್ತಾನೆ ಅಂತ ಅರ್ಥ. ತನ್ನ ಸೇವಕರನ್ನು ತನ್ನವರೆಂದು ಸ್ವೀಕಾರ ಮಾಡುತ್ತಾನೆ, ಭಕ್ತರನ್ನು ಸೇವಕರೆಂದು ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ಅಲ್ಲಿ ಆತ್ಮಶಬ್ದದ ಉಪಾಸನೆ, ಆತ್ಮಶಬ್ದಕ್ಕೂ ಕೂಡ ಹಾಗೆ ಅರ್ಥ ಹೇಳಿದ್ದಾರೆ. ಹೆಚ್ಚ ಆಪ್ನೋತಿ ಅದು ಆದತ್ತೆ ಸ್ವೀಕಾರ ಮಾಡ್ತಾನೆ. ಹೀಗೆ ಆತ್ಮ, ಆದಾತ, ಸ್ವಾಮಿ ಇವಕ್ಕೆಲ್ಲಕ್ಕೂ ಒಂದೇ ಅರ್ಥ. ಆತ್ಮ ಅನ್ನೋ ಶಬ್ದಕ್ಕೆ ವ್ಯಾಪ್ತ ಅಂತ ಬೇರೆ ಅರ್ಥಗಳು ಇವೆ, ಅದು ವಿಷಯ ಬೇರೆ. ಆತ್ಮಶಬ್ದಕ್ಕಿರುವ ಅನೇಕ ಶಬ್ದಗಳ ಅರ್ಥಗಳ ಪೈಕಿ ಸ್ವಾಮಿ ಅಂತ ಒಂದು ಅರ್ಥ. ಹೀಗೆ ಭಕ್ತರನ್ನು ತನ್ನ ಸೇವಕರೆಂದು ಸ್ವೀಕರಿಸುತ್ತಾನೆ.
ಅದೇ ದಾಸನ ಮಾಡಿಕೋ ಇಲ್ಲ ಅಂದ್ರೆ ಅದೇ ಅರ್ಥ. ದಾಸರ ಹಾಡಿದ್ದು ಅದನ್ನೇ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.